ದಲಿತ ಸಂಘರ್ಷ ಸಮಿತಿಯ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಸಂಸ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗ್ತಾ ಇದ್ದು, ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಧರಣಿ ನಡೀತಾ ಇದೆ. ದಲಿತರ ಮೂಲಭೂತ ಸಮಸ್ಯೆಗಳು ಹಾಗೂ ದಲಿತರ ಮೇಲಿನ ದೌರ್ಜನ್ಯದ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿದ ಆರೋಪವಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಧರಣಿ ಮಾಡಲಾಗ್ತಾ ಇದೆ. ಸಮಸ್ಯೆ ಬಗೆಹರಿಸುವವರೆಗೆ ಧರಣಿ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಧರಣಿ ಹಾಗೂ ಸತ್ಯಾಗ್ರಹ ದಸಂಸ ಧರಣಿಗೆ ಚಿಕ್ಕಬಳ್ಳಾಪುರ ಗಡಿನಾಡು ರೈತ ಸಂಘ ಬೆಂಬಲ ನೀಡಿದೆ. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ರಾಜಕಾಂತ್ ನೇತೃತ್ವದಲ್ಲಿ ಧರಣಿ ಹಾಗೂ ಪ್ರತಿಭಟನೆ ನಡೆದಿದೆ. ಈ ಕ್ಷೇತ್ರದ ಜನಪ್ರತಿನಿಧಿಗಳು ಹಾಗೂ ಈ ತಾಲೂಕಿನ ಅಧಿಕಾರಿಗಳು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ನಾವು ಅನಿರ್ದಿಷ್ಟ ಧರಣಿಯನ್ನು ವಾಪಸ್ ಪಡೆಯೋದಿಲ್ಲ. ಅವರು ಯಾವತ್ತೂ ನಮ್ಮ ಕಾರ್ಯಗತದಲ್ಲಿ ನಾವೇನು ಬೇಡಿಕೆಗಳಿಟ್ಟಿದ್ವೋ ಅದನ್ನು ಪೂರೈಸಿ ಆ ಸ್ಪಾಟಕ್ಕೆ ಹೋಗಿ ಸ್ಥಳ ತನಿಖೆ ಮಾಡಿ ಅಲ್ಲಿ ಏನು ನಿವೇಶನಲ್ಲಿ ಕೇಳಿದ್ದೀವಿ ಅಲ್ಲಿ ಹೋಗಿ ಮಾರ್ಕ್ ಮಾಡಿ ಅಲ್ಲಿ ಈ ಥರ ಪ್ರೋಗ್ರೆಸ್ ಮಾಡಿದ್ವಿ ಅಂತ ನಾವು ಹೇಳೋವರೆಗೂ ನಾವು ಧರಣಿಯನ್ನು ವಾಪಸ್ ಪಡೆಯೋದಿಲ್ಲ. ಅದೇ ರೀತಿಯಾಗಿ ಅಧಿಕಾರಿಗಳು ಇದುವರೆಗೂ ಯಾವ್ಯಾವ ಕೆಲಸ ಮಾಡಿದ್ದಾರೆ ಅಂತೂ ಇದುವರೆಗೂ ಬಂದು ಹೇಳಿಲ್ಲ, ನಮ್ಗೆ ಇದುವರೆಗೂ ತಿಳಿಸ್ಕೊಟ್ಟಿಲ್ಲ. ನಾವು 3 ದಿವಸದಿಂದ ಹೆಣ್ಣುಮಕ್ಕಳು ಸಮೇತ ಮತ್ತು ವೃದ್ಧರು ಎಲ್ಲರೂ ಸೇರಿಕೊಂಡು ರೈತರು ಎಲ್ಲರೂ ಸೇರಿಕೊಂಡು ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ವಿ. ಸತ್ಯಾಗ್ರಹ ಕೂತಿದ್ವಿ, ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ತಿಂದ್ಕೊಂಡು ಇಲ್ಲೇ ಕೂತಿದ್ವಿ. ನಾವು ಏನಾದರೂ ಅಧಿಕಾರಿಗಳು ಇವರು ಎಷ್ಟು ದಿವಸ ಕೂತ್ಕೊತಾರೆ ನೋಡೋಣ ಅಂತೇಳಿ ನಮ್ಮನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬಿಟ್ಟು ಅವರ ಕೆಲಸಗಳು ಅವರು ಮಾಡಬೇಕು ಅಂತ ಒತ್ತಾಯಿಸ್ತಾ ಏನು ಈ ದಿವಸ 3 ದಿವಸ ಆಗಿದೆ. ಇದುವರೆಗೂ ನಮ್ಮ ತಾಲೂಕಿನ ತಹಸೀಲ್ದಾರದವರು ನಾವು ಇಂಥ ಕೆಲಸ ಮಾಡಿದ್ದೀವಿ, ನಿಮ್ಮ ಬೇಡಿಕೆಗಳಿಗೆ ಇಂಥ ಸ್ಪಂದಿಸಿದ್ದೀವಿ ಅಂತ ಇದುವರೆಗೂ ನಮಗೆ ಇದುವರೆಗೂ ತಿಳಿಸ್ಕೊಟ್ಟಿಲ್ಲ. ಅದರಿಂದ ಕೂಡಲೇ ತಾವುಗಳು 3 ದಿವಸದಿಂದ ಏನೇನು ಕೆಲಸ ಮಾಡಿದ್ದೀರಿ ಅಂತ ಬಂದು ನಮಗೆ ತಿಳಿಸ್ಬೇಕು. ಆ ನಂತರ ಮತ್ತೆ ನಾವು ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಂತ. ಮೊದಲನೇ ದಿವಸ AC DC ತಹಸೀಲ್ದಾರವರು ಇಬ್ಬರು ಬಂದು 3 ಜನ ಬಂದು ನಮ್ಮನ್ನು ಅಹವಾಲು ತಗೊಂಡಿದ್ದಾರೆ. ಮತ್ತು ಧರಣಿಯನ್ನು ವಾಪಸ್ ತಗೊಳ್ಳಿ ಅಂತ ಅವತ್ತು ಕೂಡ ಅವರು ಮನವಿ ಮಾಡಿದ್ರು. ಆದರೆ ನಾವು ಧರಣಿ 1 ದಿವಸಕ್ಕೆ ವಾಪಸ್ ತಗೊಳ್ಳೋಕ್ಕಲ್ಲ, ನಾವು ಅನಿರ್ದಿಷ್ಟ ಕಾಲ ಅಂತ ಮೊದಲೇ ಕರಪತ್ರ ಬಿಟ್ಟು ಕರಪತ್ರದಂತೆ ನಾವು ಇಲ್ಲಿ ಪೆಂಡಲ್ ಹಾಕ್ಕೊಂಡು ಕೂತಿದ್ದೀವಿ. ನಾವು ಬರೀ ನಾಮಕಾವಸ್ಥೆಗೆ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗಿ ಬಂದಿರೋಂಥ ಸಂಘಟನೆಯವರಲ್ಲ. ನಾವು ಇಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕೆ ಬಂದಿರೋಂಥವ್ರು. ನೀವು ಕೆಲಸ ಮಾಡಬೇಕಷ್ಟೇ. ನಾವು ಮನವೊಲಿಸಿ ಇಲ್ಲಿ ಟೆಂಟ್ ತರ್ಸೋಕೆ ಪ್ರಯತ್ನ ಮಾಡಬೇಡ್ರಿ, ನೀವು ಕೆಲಸ ಮಾಡಬೇಕಂತ ನಾವು ನಮ್ಮ ಸಂಘಟನೆ ಕಡೆಯಿಂದ ಒತ್ತಾಯ ಮಾಡ್ತೀವಿ. ಪರಮೇಶ್ ತಾಲೂಕು ಸಂಚಾಲಕರು, ಚಿಕ್ಕಬಳ್ಳಾಪುರ ತಾಲೂಕು. ಜಿಲ್ಲೆಯಲ್ಲಿ 7 ತಾಲೂಕಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಭೂಮಿ ಮತ್ತು
ವಸತಿ, ಗಂಗಾ ಕಲ್ಯಾಣ ಬೋರ್ಗಳ ವಿಚಾರದಲ್ಲಿ ಮತ್ತು SCP ಮತ್ತು TSP ಯೋಜನೆಯ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸುಮಾರು ವರ್ಷಗಳ ಕಾಲ ಬಡವರು ಅರ್ಜಿಗಳನ್ನು ಹಾಕ್ಕೊಂಡು ಅಲ್ಲಿ ಉಳುಮೆ ಮಾಡ್ತಾಯಿದ್ರು ಕೂಡ ಆ ಭಾಗದ ರೈತರಿಗೆ, ಬಡವರಿಗೆ ಸಾಗುವಳಿ ಚೀಟಿಯನ್ನು ಕೊಡದೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಬುದ್ಧಿವಂತಿಕೆಯಿಂದ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದಾಗ ಅಧಿಕಾರಿಗಳು ಬಡವರ ಪರವಾಗಿ ಕೆಲಸ ಮಾಡ್ತಾಯಿಲ್ಲ, ಶೋಷಿತರ ಪರವಾಗಿ ಕೆಲಸ ಮಾಡ್ತಾಯಿಲ್ಲ, ಉಳ್ಳವರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ, ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮಗೆ ಅನುಮಾನ ಮೂಡಿದೆ. ಯಾಕೆಂದರೆ 40-50 ವರ್ಷಗಳಿಂದ ಕೂಡ ಸಾಕಷ್ಟು ಜನ ಬಡವರು, ರೈತರು ಎಲ್ಲ ಕೂಡ ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ತಾ ಬಗುರುಕಂ ದರಖಾಸ್ತು ಮುಖಾಂತರ ಅರ್ಜಿಗಳನ್ನು ಹಾಕಿದ್ರು ಕೂಡ ಆ ಕಾಲಘಟ್ಟಕ್ಕೆ ಅದು ಸರ್ವೆ ಮಾಡಿ ಅವರಿಗೆ ಕಮಿಟಿಗಳಲ್ಲಿ ಪಾಸ್ ಮಾಡಿ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದರೆ ಅವರು ಕೂಡ ತನ್ನ ಕುಟುಂಬಗಳು ಕೂಡ ತನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾಯಿತ್ತು. ದುರಂತ ಏನಾಗಿದೆ ಅಂದರೆ ಬರೀ ಅವ್ರು ಸರ್ಕಾರಿ ಭೂಮಿಗಳು ಉಳುಮೆ ಮಾಡ್ತಾಯಿದ್ದಾರೆ, ಸಮಿತಿಗಳನ್ನು ಮಾಡಿದೆ ಮತ್ತು ಸಮಿತಿಗಳು ಸಭೆಗಳನ್ನು ಕೂಡ ಮಾಡಿದೆ, ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡೋ ಮುಖಾಂತರ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನೋಡ್ತಾ ಇದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನು ಕಳೆದಿದ್ದೀವಿ. ಆದರೆ ಇನ್ನೂ ಕೂಡ ಮನೆ ಬೇಕು, ಚರಂಡಿ ಬೇಕು, ನಿವೇಶನ ಬೇಕು, ಶಾಲೆ ಬೇಕು, ಮತ್ತು ನಮಗೆ ಭೂಮಿ ಬೇಕು ಅಂತ ಕೇಳ್ಕೊಳ್ತಾ ಇರ್ತಕ್ಕಂಥ ಸ್ಥಿತಿ ನೋಡಿದ್ರೆ ಇವರೆಲ್ಲ ಕೂಡ ಅಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಅನುಮಾನ ಇರೋದ್ರಿಂದ ಇವತ್ತು ದಿನಾಂಕ 25 ಇಸ್ವಿಯಿಂದ ಕೂಡ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ 7 ತಾಲೂಕಲ್ಲೂ ಕೂಡ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತಿಗೂ 3ನೇ ದಿನ ಮುಟ್ಟಿದೆ. ಜಿಲ್ಲಾಧಿಕಾರಿಗಳು ಮತ್ತು AC ತಹಸೀಲ್ದಾರೆಲ್ಲ ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ನಾವು ಅವರಿಗೆ ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಬರೀ ಮನವಿ ಪತ್ರಗಳೇ ಸೀಮಿತ ಆಗೋದಿಲ್ಲ, ಇದು ಕಾರ್ಯರೂಪದಲ್ಲಿ ಬಂದರೆ ಮಾತ್ರ ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಇದನ್ನು ತೀರ್ಮಾನಗಳ ಬಗ್ಗೆ ನಾವು ತೀರ್ಮಾನ ಮಾಡೋಕ್ಕೆ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ವಾಪಸ್ ಪಡೆಯೋದಿಲ್ಲ ಅಂತಕ್ಕಂಥದ್ದು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ.